ಗೌರವಾನ್ವಿತ ನ್ಯಾಯಮೂರ್ತಿಗಳೇ, ಶ್ರೀಮಠದ ಪೂಜ್ಯ ಗುರುಗಳೇ, ಗೌರವಾನ್ವಿತ ನ್ಯಾಯಾಧೀಶರೇ, ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಶ್ರೀಮಠದ ಸದ್ಭಕ್ತರೇ, ಮಾಧ್ಯಮ ಮಿತ್ರರೇ, ಮಹಿಳೆಯರೇ ಮತ್ತು ಮಹನೀಯರೇ, ಎಲ್ಲರಿಗೂ ನಮಸ್ಕಾರ ಹಾಗೂ ತರಳುಬಾಳು ಹುಣ್ಣಿಮೆ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಸಂದೀಪ್ ಪಾಟೀಲ್ ವಕೀಲರು ಮಾತನಾಡಬೇಕಾದ್ರೆ ಶ್ರೀಯುತರು ಹೇಳಿದರು, ಅವರು ಆಕಸ್ಮಿಕವಾಗಿ ವಕೀಲರಾದರು ಅಂತ. ನನ್ನ ಪ್ರಸಂಗ ಹಾಗಿರಲಿಲ್ಲ. ನನ್ನ ತಂದೆ ನ್ಯಾಯವಾದಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು, ಅವರು ತಮ್ಮ ವೈಯಕ್ತಿಕ ಕೆಲಸಕ್ಕಾಗಿ ನನ್ನನ್ನು ಕರ್ಕೊಂಡು ಮಾರ್ಕೆಟ್ನಲ್ಲಿ ಹೋಗಬೇಕಾದ್ರೆ ಜನರು ಅವ್ರನ್ನ ನೋಡಿ ಕೊಟ್ಟಂತಹ ಗೌರವವನ್ನು ಕಂಡು ನಾನು ಆದರೆ ಇವರಾಗೆ ಆಗಬೇಕು, ನ್ಯಾಯವಾದಿ ಆಗಬೇಕು ಅಂತ ಹೇಳಿ ಕನಸನ್ನು ಕಟ್ಕೊಂಡು ಕಾನೂನು ಅಧ್ಯಯನ ಮಾಡಿ ವಕೀಲನಾದಿದ್ದು. ನಾನು ವಕೀಲನಾದ ನಂತರ ನಮ್ಮ ತಂದೆಯವರು, ನಾನು ನಿಂತು ವಾದವನ್ನು ಮಾಡಿದ್ದೇನೆ, ನೀನು ಕುಳಿತುಕೊಂಡು ತೀರ್ಮಾನವನ್ನು ಬರೆಯುವಂಥ ನ್ಯಾಯಾಧೀಶನಾಗುವಂಥ ಮಾರ್ಗದರ್ಶನ ಕೊಟ್ಟಿದ್ದಾರೆ. ತಮ್ಮೆಲ್ಲರ ಉತ್ಸಾಹವನ್ನು ನೋಡಿ ನನಗೆ ನನ್ನ ತಂದೆಯ ನೆನಪಾಯಿತು. ಅದರೊಟ್ಟಿಗೆ ನನಗೆ ಕಾನೂನಿನ ಜ್ಞಾನವನ್ನು ಕಲಿಸಿಕೊಟ್ಟಂತಹ ಡಾಕ್ಟರ್ ಚಿದಾನಂದ ರೆಡ್ಡಿ ಎಸ್ ಪಾಟೀಲ್, ಈಗ ಕಿಲ್ಪಾರ್ನ ಸನ್ಮಾನ್ಯ ನಿರ್ದೇಶಕರಾಗಿದ್ದಾರೆ. ಅವ್ರನ್ನ ಕೂಡ ನೆನೆಸ್ಬೇಕು. ಕಾರಣ ಇಷ್ಟೇ, ಇವತ್ತಿನ ವಿಷಯ ಬಂದ್ಬಿಟ್ಟು ನ್ಯಾಯಾಂಗ ಮತ್ತು ಸಮಾಜ. ಸಮಾಜದಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ನನಗೆ ಈಗ ನ್ಯಾಯಾಂಗದ ಪಾತ್ರ ಒಂದು ಭಾಗವಾಗಿ ಈ ಒಂದು ವಿಶೇಷ ಮತ್ತು ವಿನೂತನ ವಿಷಯದ ಬಗ್ಗೆ ಇಂತಹ ಬೃಹತ್ ವೇದಿಕೆಯ ಮೇಲೆ ತಮ್ಮ ಮುಂದೆ ಸಂಕ್ಷಿಪ್ತವಾಗಿ ಕೆಲವು ವಿಷಯಗಳನ್ನ ನಾನು ತಿಳಿಸ್ಲಿಕ್ಕೆ ಇದ್ದೀನಿ. ನ್ಯಾಯಾಂಗ ಮತ್ತು ಸಮಾಜ ಎನ್ನುವ ವಿಷಯದಲ್ಲಿ, ನ್ಯಾಯಾಂಗ ಅಂದಾಗ ಸಾಮಾನ್ಯವಾಗಿ ನಮ್ಮೆಲ್ಲರ ಕಲ್ಪನೆಗೆ ಬರುವುದು ನ್ಯಾಯಾಧೀಶರು ಮತ್ತು ಪಕ್ಷಗಾರನ ಪ್ರತಿನಿಧಿಸುವ ವಕೀಲರು ಮಾತ್ರ. ಆದರೆ ನ್ಯಾಯಾಂಗ ಎಂದ ಕೂಡಲೇ ನ್ಯಾಯಾಧೀಶರು ಸೇವೆ ಸಲ್ಲಿಸುವ ಅನೇಕ ಕ್ಷೇತ್ರಗಳು, ಅನೇಕ ಸಂಸ್ಥೆಗಳು, ಅನೇಕ ಪ್ರಾಧಿಕಾರಗಳು ಸಮಾಜಮುಖಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ, ಸಮಾಜಮುಖಿ ಕಾನೂನುಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಸ್ವಲ್ಪ ಬೆಳಕನ್ನು ಚೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ಮೊದಲನೇದಾಗಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಅನೇಕ ನ್ಯಾಯಾಧೀಶರು ಇದ್ದಾರೆ. ವೇದಿಕೆಯಲ್ಲಿ ಅಲಂಕರಿಸಿರುವ ಗೌರವಾನ್ವಿತ ನ್ಯಾಯಮೂರ್ತಿಗಳು ಲೋಕಪಾಲ್ನ ಸದಸ್ಯರು. ಅದೇ ರೀತಿ ಕರ್ನಾಟಕದಲ್ಲಿ ಕರ್ನಾಟಕ ಲೋಕಾಯುಕ್ತ ಇದೆ. ಲೋಕಪಾಲ್ ಹಾಗೂ ಲೋಕಾಯುಕ್ತ ಸಂಸ್ಥೆಗಳು ಅಂತ ಹೇಳಿದ ಕೂಡಲೇ ಜನಸಾಮಾನ್ಯರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟ ಅಧಿಕಾರಿಗಳನ್ನು ಹಿಡಿದು ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಅವ್ರನ್ನ ಜೈಲಿಗೆ ಅಟ್ಟೋದು ಅಂತ ಮಾತ್ರ ಅಂದ್ಕೊಂಡಿದ್ದಾರೆ. ಆದರೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ಸಾಮಾನ್ಯವಾದಂತಹ ಒಬ್ಬ ಪ್ರಜೆಗೆ ಆಗುವಂಥ ತೊಂದರೆಗೆ ಸಂಬಂಧಿಸಿದಂತೆ ದೂರನ್ನು ಕೂಡ ದಾಖಲಿಸಬಹುದು ಅಂತ ಒಂದು ಸೌಲಭ್ಯವನ್ನು ಜನಸಾಮಾನ್ಯರು ಸಮಾಜದಿಂದ ಸದುಪಯೋಗ ಪಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ಕಾನೂನಿನ ಆಶಯವಾಗಿದೆ. ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಕಡು ಬಡವರು ಮತ್ತು ಕೂಲಿ ಕಾರ್ಮಿಕರ ಮಕ್ಕಳು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲಿ ಅಂತ ಹೇಳಿ ವಿದ್ಯಾ ಸಂಸ್ಥೆಗಳಾದ ಸರ್ಕಾರಿ ಶಾಲೆಗಳನ್ನು ತೆರೆದಿದ್ದು, ಕೆಲವು ಶಾಲೆಗಳ ಕಟ್ಟಡಗಳು ಶಿಥಿಲಗೊಂಡಾಗ ಅದನ್ನು ಗಮನಿಸಿದ ಗೌರವಾನ್ವಿತ ನ್ಯಾಯಮೂರ್ತಿಗಳು ಅನೇಕ ಸ್ವಯಂ ಪ್ರೇರಿತ ದೂರುಗಳನ್ನು ದಾಖಲಿಸಿಕೊಂಡು ನಿರ್ದೇಶನ ನೀಡಿದಂತಹ ಅನೇಕ ಉದಾಹರಣೆಗಳು ಲೋಕಾಯುಕ್ತ ಸಂಸ್ಥೆಯಲ್ಲಿ ಇವೆ. ಆದ್ದರಿಂದ ಈ ಒಂದು ಸಂಸ್ಥೆ ನ್ಯಾಯಾಂಗದ ಭಾಗವಾಗಿ ಸಮಾಜಮುಖಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಎರಡನೇದಾಗಿ, ಈಗ ನಾನು ಸೇವೆ ಸಲ್ಲಿಸುತ್ತಿರುವಂತಹ ಕಾನೂನು ಸೇವೆಗಳ ಪ್ರಾಧಿಕಾರ. ಕಾನೂನು ಸೇವೆಗಳ ಪ್ರಾಧಿಕಾರದ ಉಲ್ಲೇಖನ ಮಾಡಿದರೆ, ಇಂಥ ಪ್ರಾಧಿಕಾರಗಳು ತಾಲೂಕು ಮಟ್ಟದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯಾಗಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವಾಗಿ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾನೂನು ಸೇವಾ ಪ್ರಾಧಿಕಾರಗಳಿಗಾಗಿ ಸೇವೆಯನ್ನು ಸಲ್ಲಿಸುತ್ತಿವೆ. ಬಹುಮುಖ್ಯವಾಗಿ ಇವುಗಳದ್ದು 3 ಕಾರ್ಯ. ಒಂದು, ಕಾನೂನು ಅರಿವನ್ನು ಮಾಡುವುದು. ಎರಡನೇದ್ದು, ಕಾನೂನು ನೆರವನ್ನು ನೀಡೋದು. ನಮ್ಮಲ್ಲಿ ಪ್ಯಾನಲ್ ವಕೀಲರಿದ್ದಾರೆ. ನುರಿತ ವಕೀಲರು, ಅನುಭವ ವಕೀಲರು ಜನರಿಗಾಗಿ ಉಚಿತವಾಗಿ ಸೇವೆಯನ್ನು ಸಲ್ಲಿಸಬೇಕು ಅಂತ ನಮ್ಮಲ್ಲಿ ಅರ್ಜಿಯನ್ನು ಕೊಟ್ಟು ಅವರಿಗೆ ನೀಡಿದಂಥ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ನಮಗೆ ಬಂದು ಸಮಾಜಮುಖಿಯಾಗಿ ನಾವು ಸೇವೆಯನ್ನು ಸಲ್ಲಿಸ್ತೀವಿ ಅನ್ನುವಂತಹ ಒಂದು ಆಶಯದೊಂದಿಗೆ ನಮ್ಮಲ್ಲಿ ಬಂದು ಕೈ ಜೋಡಿಸಿ ಈ ಕಾನೂನು ನೆರವನ್ನು ಅವರ ಮೂಲಕ ಕೊಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಮೂರನೇದಾಗಿ ನಾವು ಮಾಡುವಂಥದ್ದು ಲೋಕ ಅದಾಲತ್. ಜನಸಾಮಾನ್ಯರು ನ್ಯಾಯಾಧೀಶರಿಗೆ ನಮ್ಮ ಪ್ರಕರಣವನ್ನು ಈ ರೀತಿಯಾಗಿ ಪರಿಹಾರವನ್ನು ಕೊಟ್ಟು ವಿಲೇವಾರಿ ಮಾಡಿ ಅಂತ ಹೇಳುವಂಥ ಅದ್ಭುತ ಪ್ರಕ್ರಿಯೆ ರಾಷ್ಟ್ರೀಯ ಲೋಕ ಅದಾಲತ್.
ಈ ಲೋಕ ಅದಾಲತ್ಗಳನ್ನು ಆಯೋಜನೆ ಮಾಡೋದು ಕಾನೂನು ಸೇವಾ ಪ್ರಾಧಿಕಾರಗಳು. ಇಂತಹ ಒಂದು ಲೋಕ ಅದಾಲತನ್ನು ನಾವು ಆಯೋಜನೆ ಮಾಡಿ ಉಭಯ ಪಕ್ಷಗಾರನ್ನ ಕರೆಸಿ ಅವರಿಗೆ ಸಂಬಂಧಿಸಿದ ವಿವಾದಗಳನ್ನು ಚರ್ಚೆ ಮಾಡಿ ಅವರಲ್ಲಿ ಇರ್ತಕ್ಕಂಥ ಬರೀ ವ್ಯಾಜ್ಯ ಮಾತ್ರ ಅಲ್ಲ, ವಿವಾದವನ್ನು ಕೂಡ ಬಗೆಹರಿಸುವಂತಹ ಒಂದು ಕಾನೂನಾತ್ಮಕವಾದ ಅದ್ಭುತವಾದಂತಹ ವೇದಿಕೆ ಈ ಲೋಕ ಅದಾಲತ್. ಎರಡನೇ ಬಹುಮುಖ್ಯವಾದ ಕಾರ್ಯ ನಾನು ಆಗಲೇ ತಮಗೆ ಹೇಳಿದೆ, ಕಾನೂನು ಅರಿವು ಕಾರ್ಯಕ್ರಮಗಳು. ಕಾನೂನು ಸೇವೆಗಳ ಪ್ರಾಧಿಕಾರಗಳು ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಸ್ಥಳೀಯ ಕಾನೂನಾತ್ಮಕ ಸಮಸ್ಯೆಗಳ ಕುರಿತಾಗಿ. ಉದಾಹರಣೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನೇ ನಾನು ತಗೊಳ್ಳಿಕ್ಕೆ ಹೋಗ್ತೇನೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಇಲಾಖೆಗಳಿಗೂ ಹಾಗೂ ಸಾರ್ವಜನಿಕರಿಗೂ ಎದುರಾಗುವ ಜ್ವಲಂತ ಸಮಸ್ಯೆ ಎಂದರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ಪೋಕ್ಸೋ ಪ್ರಕರಣಗಳು ದಾಖಲಾಗುತ್ತಿರುವುದು ಹಾಗೂ ಅಪ್ರಾಪ್ತ ವಯಸ್ಸಿನ ಮಕ್ಕಳು ವಿವಾಹ ಬಹುಸಂಖ್ಯೆಯಲ್ಲಿ ನಡೆಯುತ್ತಿರುವುದು. ನಮ್ಮ ಜಿಲ್ಲೆಯು ಪೋಕ್ಸೋ ಪ್ರಕರಣದಲ್ಲಿ ಇಡೀ ರಾಜ್ಯಕ್ಕೆ ಅಗ್ರಸ್ಥಾನದಲ್ಲಿರುವುದು ತುಂಬ ವಿಷಾದನೀಯ. ಅತಿ ಹೆಚ್ಚು ಬಾಲ್ಯ ವಿವಾಹಗಳು ಸಹ ಈ ಜಿಲ್ಲೆಯಲ್ಲಿ ಇಂದಿಗೂ ಜರುಗುತ್ತಿರುವುದು ಬೇಸರದ ಸಂಗತಿ. ನಾವು ಶಿವಮೊಗ್ಗವನ್ನು ಬುದ್ಧಿವಂತರ ನಾಡು ಅಂತ ಹೇಳ್ತೀವಿ, ಆದರೆ ವಿಪರ್ಯಾಸ ಅಂತ ಹೇಳಿದರೆ ಇಲ್ಲಿ ಅತಿ ಹೆಚ್ಚು ಪೋಕ್ಸೋ ಪ್ರಕರಣಗಳಾಗ್ತಾ ಇದ್ದಾವೆ, ಅತಿ ಹೆಚ್ಚು ಬಾಲ್ಯ ವಿವಾಹ ಪ್ರಕರಣಗಳಾಗ್ತಾ ಇದ್ದಾವೆ. ಬಾಲ ಕಾರ್ಮಿಕ ಪದ್ಧತಿ ಕೂಡ ಇಲ್ಲಿ ಜೀವಂತ ಇರುವುದು ತುಂಬ ವಿಪರ್ಯಾಸವೇ ಸರಿ. ಸ್ವಲ್ಪ ದತ್ತಾಂಶವನ್ನು ನೋಡೋದಾದರೆ 2024-25ರಲ್ಲಿ ಒಟ್ಟು 231 ಪೋಕ್ಸೋ ಪ್ರಕರಣಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ದಾಖಲಾದರೆ 79 ಬಾಲ್ಯ ವಿವಾಹಗಳು ನಮ್ಮಲ್ಲಿ ನಡೆದಿವೆ. 2025 ಏಪ್ರಿಲ್ನಿಂದ 2025 ಡಿಸೆಂಬರ್ವರೆಗೆ ಒಟ್ಟು 214 ಪೋಕ್ಸೋ ಪ್ರಕರಣಗಳು ದಾಖಲಾಗಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ 54 ಬಾಲ್ಯ ವಿವಾಹಗಳು ನಡೆದು ಹೋಗಿದೆ. ಇದರಷ್ಟೇ ಬಾಲ್ಯ ವಿವಾಹಗಳನ್ನು ಎಲ್ಲ ಇಲಾಖೆಗಳ ಸಹಕಾರದಿಂದ ತಡೆಗಟ್ಟಲಾಗಿದೆ. ಇಂಥ ಅಪರಾಧಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮಕ್ಕಳ ಕಲ್ಯಾಣ ಸಮಿತಿ, ನಗರಸಭೆ ಮತ್ತು ಪುರಸಭೆಗಳಂತಹ ಸ್ಥಳೀಯ ಸಂಸ್ಥೆಗಳು ಹಾಗೂ ರೋಟರಿ ಕ್ಲಬ್, ಜೆಸಿ ಸಂಸ್ಥೆ ಮತ್ತು ಅನೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ವಕೀಲರ ಸಂಘದ ಸಹಯೋಗದಲ್ಲಿ ಈ ಜ್ವಲಂತ ಸಮಸ್ಯೆಗೆ ನಿವಾರಣೆ ಮಾಡುವ ಕಾನೂನಾತ್ಮಕವಾದ ಪರಿಹಾರವನ್ನು ಕಂಡುಕೊಳ್ಳುವ ಮತ್ತು ಮಕ್ಕಳ ಹಕ್ಕನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಪ್ರಾಧಿಕಾರವು ಈ ಜಿಲ್ಲೆಯಲ್ಲಿ ಒಟ್ಟು 1234 ಸರ್ಕಾರಿ, ಖಾಸಗಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಕಾನೂನು ಸಾಕ್ಷರತಾ ಕ್ಲಬ್ ಎನ್ನುವಂಥ ಕ್ಲಬ್ಬನ್ನು ಇದೇ ತಿಂಗಳ 22ನೇ ತಾರೀಕು ಉದ್ಘಾಟನೆ ಮಾಡಿ ಸ್ಥಾಪಿಸಿದೆ. ಈ ಕಾನೂನು ಸಾಕ್ಷರತಾ ಕ್ಲಬ್ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಈ ಕ್ಲಬ್ನಲ್ಲಿ ಪ್ರತಿಯೊಂದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ 10 ವಿದ್ಯಾರ್ಥಿಗಳು ಅದರ ಸದಸ್ಯರಾಗಿರ್ತಾರೆ. ಈ 10 ವಿದ್ಯಾರ್ಥಿಗಳು ಅಲ್ಲಿ ಸೇವೆ ಸಲ್ಲಿಸುವಂತಹ ಒಬ್ಬ ಪ್ರಭಾರ ಶಿಕ್ಷಕರ ಒಂದು ಮೇಲ್ವಿಚಾರಣೆಯಲ್ಲಿ ಅವರು ಸಾಮಾನ್ಯವಾದ ಕಾನೂನು ಅಧ್ಯಯನ ಮಾಡಿ ಉಳಿದ ವಿದ್ಯಾರ್ಥಿಗಳಿಗೆ ಈ ಕಾನೂನಿನ ಬಗ್ಗೆ ಚರ್ಚೆಯನ್ನು ಮಾಡುವಂಥ ಅದ್ಭುತ ವೇದಿಕೆ ಈ ಕಾನೂನು ಸಾಕ್ಷರತಾ ಕ್ಲಬ್. ಶಿವಮೊಗ್ಗ ಜಿಲ್ಲೆಯ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ವಿಶೇಷವಾಗಿ ಜಿಲ್ಲಾ ಪಂಚಾಯತ್ನ ಈಗಿನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಹೇಮಂತ್ ಎನ್ ರವರು ಅವರ ಕ್ರಿಯಾಶೀಲತೆಯಿಂದ ನಮ್ಮಲ್ಲಿ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಮಿಷನ್ ಸುರಕ್ಷಾ ಅಭಿಯಾನವನ್ನು ನಾವು ಜಾರಿಗೊಳಿಸಿದ್ದೀವಿ. ಈ ಅಭಿಯಾನದಲ್ಲಿ ಜಿಲ್ಲಾ ಮಟ್ಟದಿಂದ ಗ್ರಾಮ ಮಟ್ಟದವರೆಗೂ ಕಾವಲು ಸಮಿತಿಗಳನ್ನು ಮತ್ತು ಮೇಲುಸ್ತುವಾರಿ, ಮೇಲ್ವಿಚಾರಣಾ ಸಂಸ್ಥೆಗಳನ್ನು ರಚನೆ ಮಾಡಲಾಗಿದೆ. ನಮ್ಮ ಜಿಲ್ಲೆಯಲ್ಲಿನ ಎಲ್ಲ ಅಪ್ರಾಪ್ತ ವಯಸ್ಸಿನ ಮಕ್ಕಳ ದತ್ತಾಂಶವನ್ನು, ಅವರ ಪೋಷಕರ ವಿವರವನ್ನು, ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ವಿವರವನ್ನು ಈ ಮಿಷನ್ ಸುರಕ್ಷಾ ಅಭಿಯಾನದಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳ ಕೈ ಸೇರಿದೆ. ಇದಕ್ಕೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಇಲಾಖೆಯ ಎಲ್ಲ ಸಹಭಾಗಿತ್ವದಲ್ಲಿ ಈ ದತ್ತಾಂಶವನ್ನು ನಿರಂತರವಾಗಿ ನಾವು ಪಡೆಯುತ್ತಿದ್ದೀವಿ. ಸಮಾಜದ ನೈಜ ಸ್ಥಿತಿಯನ್ನು ಪರಿಗಣಿಸಿದಾಗ ಎಲ್ಲ ಗಣ್ಯರು ಈಗ ಹೇಳಿದ ಹಾಗೆ ನಮ್ಮ ಮಕ್ಕಳಿಗೆ ಮಂತ್ರದಂಡದಂತೆ ಈ ಮೊಬೈಲ್ ಸಿಕ್ಕಿದೆ. ನಾನು ಮೊಬೈಲ್ನ ಮಂತ್ರದಂಡ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಈ ಮೊಬೈಲ್ನ ಮಕ್ಕಳು ನೋಡ್ತಾ ಇದ್ದರೆ ಅದರಲ್ಲಿ ಅವರು ಮಂತ್ರಮುಗ್ಧರಾಗಿ ಹೋಗ್ತಾರೆ. ಎಷ್ಟು ಸಮಯ ಹೋಯ್ತು ಗೊತ್ತಾಗಲ್ಲ. ಮಕ್ಕಳನ್ನ ಯಾಕೆ ದೂಷಿಸಬೇಕು? ನಾವೇ ರೀಲ್ಸ್ ನೋಡ್ಲಿಕ್ಕೆ ಶುರು ಮಾಡಿದರೆ 1 ತಾಸು ಯಾವಾಗಾಯಿತು, 1.5 ತಾಸು ಯಾವಾಗಾಯಿತು ಗೊತ್ತಾಗಲ್ಲ. ಹಾಗಾಗಿ ನಾವು ಮಂತ್ರಮುಗ್ಧರಾಗ್ತೀವಿ. ಮತ್ತು ನಾವು ಏನೇ ಸಮಯವನ್ನು ಇಡ್ತೀವಿ ಈ ರೀಲ್ಸ್ ನೋಡಲಿಕ್ಕೆ, ವಿಡಿಯೋ ನೋಡಲಿಕ್ಕೆ, ಇದು ದಂಡ. ಹಾಗಾಗಿ ಈ ಮೊಬೈಲನ್ನು ಮಂತ್ರದಂಡ ಅಂತ ಹೇಳಿ ನಾನು ಸಾಮಾನ್ಯವಾಗಿ ಕರಿತೇನೆ. ಸಮಾಜಮುಖಿ ಸೇವೆಗಳಲ್ಲಿ ನ್ಯಾಯಾಧೀಶರ ಮತ್ತು ನ್ಯಾಯಾಂಗದ ಪಾತ್ರವನ್ನು ನೋಡಿದ್ದೆ. ಅದರಲ್ಲಿ ನಮ್ಮ ಪ್ರಾಧಿಕಾರದ ಅರೆಕಾಲಿಕ ಸ್ವಯಂ ಸೇವಕರು, PLV ಅಂತ ಕರಿತೀವಿ, ಪ್ಯಾರಾಲೀಗಲ್ ವಾಲಂಟಿಯರ್, ಪೋಕ್ಸೋ ಪ್ರಕರಣದ ನೊಂದ ಮಕ್ಕಳ ಸಹಾಯಕ್ಕಾಗಿ ಬೆಂಬಲ ವ್ಯಕ್ತಿ, ಸಪೋರ್ಟ್ ಪರ್ಸನ್ ಸಲ್ಲಿಸಲಿಕ್ಕೆ ಮತ್ತು ಅಪರಾಧಕ್ಕೊಳಗಾಗಿ ಠಾಣೆಗೆ ಹೋಗಿ ದೂರನ್ನು ಸಲ್ಲಿಸುವಂಥ ವ್ಯಕ್ತಿಗಳಿಗೆ ನೆರವನ್ನು ನೀಡಲಿಕ್ಕೆ ಇಂತಹ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರನ್ನು ಠಾಣೆಗಳಿಗೆ ನಿಯೋಜನೆ ಮಾಡುವಂಥ
ಒಂದು ಪ್ರಕ್ರಿಯೆ ಚಾಲನೆಯಾಗಿದೆ. ಅವರಿಗೆ ತರಬೇತಿಯನ್ನು ಕೂಡ ಈ ತಿಂಗಳು ಕೊಡ್ತಾ ಇದ್ದೀವಿ. ಬಹುಮುಖ್ಯವಾಗಿ ಯಾರು ನ್ಯಾಯಾಲಯಕ್ಕೆ ಹೋಗಿಲ್ವೋ, ಯಾರು ವಕೀಲರನ್ನ ಕಂಡಿಲ್ವೋ, ಯಾರಿಗೆ ಹೊಸದಾಗಿ ಕಾನೂನು ಪ್ರಕರಣದಲ್ಲಿ ನಾವು ಸಿಲುಕ್ತೀವಿ ಅನ್ನುವಂಥ ಭಯ ಇದೆಯೋ, ನಾನು ಅವರಿಗೆಲ್ಲ ಒಂದು ಸಂಖ್ಯೆಯನ್ನು ಈಗ ಕೊಡ್ತಾ ಇದ್ದೀನಿ. ತಮ್ಮಲ್ಲಿ ಮೊಬೈಲ್ ಇದೆ, ದಯಮಾಡಿ ಈ ಮೊಬೈಲ್ನಲ್ಲಿ ಈ ಸಂಖ್ಯೆಯನ್ನು ತಾವು ನಮೂದಿಸ್ಕೊಳ್ಳಿ. ಈ ಸಂಖ್ಯೆಗೆ ತಾವು ಕರೆ ಮಾಡಿದರೆ ಇದು ಕಾನೂನು ಸಹಾಯವಾಣಿ ಅಂತ ಹೇಳಿ, ತಾವು ಎಲ್ಲೇ ಇದ್ದರೂ ಕೂಡ ಉಚಿತವಾಗಿ ಕಾನೂನು ಸಲಹೆಯನ್ನು ಪಡ್ಕೊಳ್ಬೋದು ಅಂತ ಒಂದು ದೂರವಾಣಿ ಇದು. ಸಂಖ್ಯೆ ಬಂದುಬಿಟ್ಟು 15100. ಮತ್ತೆ ಹೇಳ್ತಾ ಇದ್ದೀನಿ, 15100. ಈ ಕರೆಗೆ ತಾವು ಈ ಸಂಖ್ಯೆಗೆ ಕರೆ ಮಾಡಿದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಡೀ ಭಾರತಕ್ಕೆ ಒಂದೇ ಸಂಖ್ಯೆ ಆಗಿದೆ. ಇದಕ್ಕೆ ಕರೆ ಮಾಡಿ ತಾವು ಕಾನೂನು ಸಲಹೆಯನ್ನು ಪಡ್ಕೊಳ್ಬೋದು. ಆದರೆ ನಾನು ಈ ವಿಷಯನ ಹೇಳಬೇಕಾದ್ರೆ ತಮಗೆ ಮನವಿ ಮಾಡೋದು, ಯಾವ ಪಕ್ಷಗಾರರು ನ್ಯಾಯಾಲಯದಲ್ಲಿ ಆಗಲೇ ದಾಖಲು ಮಾಡಿದ್ದಿರೋ ದಾವೆಯನ್ನು, ಪ್ರಕರಣವನ್ನು ಈ ಸಂಖ್ಯೆಯ ಕರೆ ಮಾಡಿ ನಾನು ಈ ಪ್ರಕರಣದಲ್ಲಿ ಗೆಲ್ಲಬಹುದಾ ಅನ್ನುವಂಥ ಅಭಿಪ್ರಾಯವನ್ನು ಕೇಳಬೇಡಿ. ಉಳಿದಂಥ ಎಲ್ಲ ಸಮಸ್ಯೆಗಳಿಗೆ ತಾವು ಸಲಹೆಯನ್ನು ಕೇಳಿದರೆ ಸಾಮಾನ್ಯವಾಗಿ ನಮ್ಮ ಪ್ರಾಧಿಕಾರದ ವಕೀಲರು ಕಾನೂನು ಸಲಹೆಯನ್ನು ಈ ಸಂಖ್ಯೆಗಳ ಮೂಲಕ ತಮಗೆ ನೀಡಲಿದ್ದಾರೆ. ಬಹುಮುಖ್ಯವಾಗಿ ಅಪರಾಧಕ್ಕೆ ಒಳಗಾದಂತಹ ವ್ಯಕ್ತಿ ದೂರನ್ನು ಕೊಟ್ಟು ಪ್ರಕರಣ ನಡೆಸಲಿಕ್ಕೆ ನಾನು ಹೋಗ್ತೀನಿ ನ್ಯಾಯಾಲಯಕ್ಕೆ ಅನ್ಬೇಕಾದ್ರೆ ಸಾಮಾನ್ಯವಾಗಿ ಅವರಿಗೆ ಎದುರಾಗುವಂತಹ ಒಂದು ದೊಡ್ಡ ಸವಾಲು ಅಂತ ಹೇಳಿದರೆ, ಆರೋಪಿತರು ನನಗೆ ಬೆದರಿಸ್ತಾರೆ, ನಾನು ಪ್ರಕರಣ ನಡೆದಿರೋ ಬಗ್ಗೆ, ಅಪರಾಧ ನಡೆದಿರೋ ಬಗ್ಗೆ ನ್ಯಾಯಾಲಯದ ಮುಂದೆ ಹೇಳಬಾರ್ದು ಅನ್ನುವಂಥ ಒತ್ತಡವನ್ನು ತರ್ತಾರೆ ಅಂತ ಹೇಳಿ ಒಂದು ಭಯದ ವಾತಾವರಣದಲ್ಲಿ ಸಾಕ್ಷಿಗಳಿದ್ದಾರೆ ಅಂತ ಕಂಡು ಬಂದಾಗ, ನಮ್ಮಲ್ಲಿ ಸಾಕ್ಷಿಗಳ ಸಂರಕ್ಷಣಾ ಯೋಜನೆ 2018 ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಜಾರಿಯಲ್ಲಿದೆ. ನಾನು ಯಾರು ಕ್ರಿಮಿನಲ್ ಮೊಕದ್ದಮೆಯಲ್ಲಿ ದೂರುದಾರರಿದ್ದಿರೋ, ಸಾಕ್ಷಿದಾರರಿದ್ದಿರೋ ಅವರಿಗೆ ಬೆದರಿಕೆ ಇದ್ದಲ್ಲಿ ಈ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಸಾಕ್ಷಿಗಳ ಸಂರಕ್ಷಣಾ ಯೋಜನೆ ಅಡಿಯಲ್ಲಿ ತಾವು ಜಿಲ್ಲಾ ಮಟ್ಟದಲ್ಲಿ ಸೇವೆ ಸಲ್ಲಿಸುವ ಸರ್ಕಾರಿ ಅಭಿಯೋಜಕರಿಗೆ ಅರ್ಜಿಯನ್ನು ಸಲ್ಲಿಸಿ ಅವರ ಮೂಲಕ ಪರಿಶೀಲನೆಯಾಗಿ ಆ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರ ಒಂದು ಆದೇಶದಂತೆ ಪೊಲೀಸರಿಂದ ಸೂಕ್ತ ರಕ್ಷೆಯನ್ನು ಪಡೆದುಕೊಂಡು ತಾವು ನ್ಯಾಯಾಲಯಕ್ಕೆ ಬಂದು ನಿರ್ಭೀತರಾಗಿ ಹೇಳಿಕೆಯನ್ನು ಕೊಡುವಂಥ ಅದ್ಭುತವಾದ ವ್ಯವಸ್ಥೆ ಇದೆ. ಆದರೆ ವಿಪರ್ಯಾಸ ಅಂದರೆ ಇದು ಬಹಳ ಜನಕ್ಕೆ ಗೊತ್ತಿಲ್ಲ, ಬಹಳ ಜನ ಇದನ್ನ ಬಳಸ್ತಾ ಇಲ್ಲ. ನಾನು ಈ ವೇದಿಕೆ ಮೂಲಕ ಎಲ್ರಿಗೂ ಮನವಿ ಮಾಡ್ತಾ ಇರೋದು, ಕಾನೂನು ಮತ್ತು ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ಸಾಮಾಜಿಕ ವ್ಯವಸ್ಥೆಯನ್ನು ಇದನ್ನ ತಾವು ದಯಮಾಡಿ ಅಳವಡಿಸ್ಕೊಳ್ಬೇಕು, ಸದುಪಯೋಗ ಮಾಡ್ಕೊಳ್ಬೇಕು ಅಂತ ನಾನು ಕೋಳ್ತಾ ಇದ್ದೀನಿ. ಇನ್ನೊಂದು ಬಹು ಮುಖ್ಯವಾದಂತಹ ಒಂದು ಸಂಸ್ಥೆ ಅಂತ ಹೇಳಿದರೆ ಪರ್ಮನೆಂಟ್ ಲೋಕ್ ಅದಾಲತ್, ಕಾಯಂ ಲೋಕ್ ಅದಾಲತ್ ಅಂತ ಹೇಳಿ. ಇದು ಸಾರ್ವಜನಿಕ ಉಪಯುಕ್ತ ಸೇವೆಯನ್ನು, ಅಂದರೆ ಸಾರಿಗೆ, ವಿದ್ಯುತ್ ಮತ್ತು ನೀರು ಸರಬರಾಜು, ನೈರ್ಮಲ್ಯ, ಬ್ಯಾಂಕಿಂಗ್ ಮತ್ತು ಹಣಕಾಸು ಸಂಸ್ಥೆಗಳು, ಆಸ್ಪತ್ರೆ, ವಿಮೆ ಮತ್ತು ಶಿಕ್ಷಣ ನೀಡುವಂತಹ ಸಂಸ್ಥೆಗಳ ವಿವಾದವನ್ನು ತ್ವರಿತವಾಗಿ ವಿಲೇವಾರಿ ಮಾಡಲಿಕ್ಕಾಗಿ ಜಿಲ್ಲಾ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಜಿಲ್ಲಾ ನ್ಯಾಯಾಧೀಶರು ಬಂದಂತಹ ಪ್ರಕರಣಗಳನ್ನು ಮೊದಲಿಗೆ ರಾಜಿ ಸಂಧಾನದ ಮೂಲಕ ವಿಲೇವಾರಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟು ರಾಜಿ ಆಗದೇ ಇದ್ದರೂ ಕೂಡ ನಂತರ ವಿಚಾರಣೆಯನ್ನು ಮಾಡಿ ಆದೇಶವನ್ನು ನೀಡುವಂಥ ಅಧಿಕಾರ ಈ ಕಾಯಂ ಲೋಕ್ ಅದಾಲತ್ಗೆ ಇದೆ. ಇದು ತುಂಬ ವಿಶೇಷವಾದಂತಹ ಒಂದು ಸಂಸ್ಥೆ. ಇದರ ಸದುಪಯೋಗವನ್ನು ಕೂಡ ತಾವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಮುಂದೆ ನೊಂದವರಿಗೆ ಪರಿಹಾರ ಯೋಜನೆ 2011 ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ 2011 ಅಂತ ಹೇಳಿ. ಸಾಮಾನ್ಯವಾಗಿ ಕ್ರಿಮಿನಲ್ ನ್ಯಾಯಾಲಯಗಳ ಮೇಲೆ ಅಪವಾದ ಏನು ಅಂತ ಹೇಳಿದರೆ, ತಪ್ಪು ಮಾಡಿದವರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿ ವಶಕ್ಕೆ ಪಡೆದು ಜೈಲಿಗೆ ಕಳಿಸಿದ್ರು, ಅವರಿಗೆ ಕಾನೂನು ನೆರವನ್ನು ಕೊಟ್ಟು ಪ್ರಕರಣವನ್ನು ವಿಚಾರಣೆ ಮಾಡಿದ್ರಿ. ಆದರೆ ನೊಂದಂತಹ ವ್ಯಕ್ತಿಯನ್ನು ನೋಡೋರು ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕಂಡಿದ್ದು ನಮಗೆಲ್ಲರಿಗೂ ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ 2011, ನೊಂದವರಿಗೆ ಪರಿಹಾರ ಯೋಜನೆ 2011. ಈ ಯೋಜನೆ ಅಡಿಯಲ್ಲಿ ನಮ್ಮ ಪ್ರಾಧಿಕಾರದಲ್ಲಿ ಒಂದು ಸಮಿತಿ ಇದೆ. ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಅಧ್ಯಕ್ಷರು, ನಾನು ಅದರ ಸದಸ್ಯ, ಮತ್ತೊಬ್ಬ ವಕೀಲರು ಅದರ ಸದಸ್ಯರಾಗಿದ್ದಾರೆ. ತ್ರಿಸದಸ್ಯ ಸಮಿತಿ ಇದು. ಇದಕ್ಕೆ ಅರ್ಜಿಯನ್ನು ನೀಡುವ ಮೂಲಕ ಅಥವಾ ನ್ಯಾಯಾಲಯ ಶಿಫಾರಸು ಮಾಡುವ ಮೂಲಕ ನಿರ್ದಿಷ್ಟ ಅಪರಾಧಗಳಿಗೆ ಒಳಗಾದ ವ್ಯಕ್ತಿಗಳು ಪರಿಹಾರವನ್ನು ಕಂಡುಕೊಳ್ಳುವಂಥ ಅದ್ಭುತ ಪ್ರಕ್ರಿಯೆ ಇಲ್ಲಿದೆ. ಕಾನೂನಾತ್ಮಕವಾಗಿ ರಾಜ್ಯದಿಂದ ಬರುವಂಥ ಪರಿಹಾರವನ್ನು ನಮ್ಮ ಪ್ರಾಧಿಕಾರದಿಂದ ಜನಸಾಮಾನ್ಯರಿಗೆ, ನೊಂದಂಥವರಿಗೆ, ಅವರು 40 ಗಂಟೆಯಲ್ಲಿ ನಡೆದಂಥ ಅಪರಾಧದ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕು, ತನಿಖೆಯಲ್ಲಿ ಸಹಕರಿಸಿರಬೇಕು, ವಿಚಾರಣೆಗೂ ಕೂಡ ನ್ಯಾಯಾಲಯಕ್ಕೆ ಬಂದು ಸಹಕಾರ ನೀಡಿದರೆ ಇವೆಲ್ಲ ಅರ್ಹತೆಯನ್ನು ಒಬ್ಬ ನೊಂದ ವ್ಯಕ್ತಿ ಪಾಲನೆ ಮಾಡಿದರೆ ಅವರಿಗೆ ಖಂಡಿತವಾಗಿಯೂ ಈ ಯೋಜನೆ ಅಡಿಯಲ್ಲಿ ನಿರ್ದಿಷ್ಟವಾದ ಅಪರಾಧಗಳಿಗೆ ಇಂತಿಷ್ಟು ಪರಿಹಾರವನ್ನು ಕೊಡಬೇಕು ಅಂತ ಇದೆ. ನಾವೆಲ್ಲ ಪರಿಹಾರವನ್ನು ಕೊಡ್ತಾ ಇದ್ದೀವಿ. ಈ ಒಂದು ಯೋಜನೆಯ ಸದುಪಯೋಗವನ್ನು ಕೂಡ ತಾವು ಮಾಡಿಕೊಳ್ಬೇಕು ಅಂತ ಕೋರ್ತಾ ಇದ್ದೀನಿ. ಕೊನೆಗೆ ಮಧ್ಯಸ್ಥಿಕೆ, ಮೀಡಿಯೇಷನ್, ಅನೇಕ ಗಣ್ಯರು, ನ್ಯಾಯಮೂರ್ತಿಗಳು ಕೂಡ ಇದರ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ.
ಇದರ ಒಂದು ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ಹೇಳಿ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ನ್ಯಾಯಾಂಗದ ಅವಿಭಾಜ್ಯ ಅಂಗವಾದ ನ್ಯಾಯಾಲಯದ ಬಗ್ಗೆ ಉಲ್ಲೇಖ ಮಾಡುವುದಾದರೆ, ಸಮಾಜ ಸುಧಾರಣೆಯಲ್ಲಿ ನ್ಯಾಯಾಲಯವು ಮತ್ತು ನ್ಯಾಯಾಂಗ ಸುಧಾರಣೆಯಲ್ಲಿ ಸಮಾಜವು ಬಹುಮುಖ್ಯವಾದ ಪಾತ್ರ ನಿರ್ವಹಿಸುತ್ತದೆ. ಸಮಾಜದಲ್ಲಿರುವ ವ್ಯಕ್ತಿಗಳು ಪಕ್ಷಗಾರರಾಗಿ ನ್ಯಾಯಾಲಯದ ಮೊರೆ ಹೋದಾಗ ತಮ್ಮ ಹಕ್ಕು ಬಾಧ್ಯಸ್ಥಿಕೆಯನ್ನು ಅರಿತುಕೊಂಡು ಪ್ರಕರಣದಲ್ಲಿ ಮುನ್ನಡೆದರೆ ನ್ಯಾಯಾಂಗ ಸುಧಾರಣೆ ಅಂತಹ ಪಕ್ಷಗಾರರಿಂದ ಬಹುದೊಡ್ಡ ಕೊಡುಗೆಯನ್ನು ನೀಡಿದಂತಾಗುತ್ತದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಒಳಗಾಗುವ ಪಕ್ಷಗಾರರ ಬಹುದೊಡ್ಡ ಸಮಸ್ಯೆ ಏನೆಂದರೆ, ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾದಾಗಿನಿಂದ ಇಬ್ಬರೂ ಪಕ್ಷಗಾರರು ಒಬ್ಬರನ್ನೊಬ್ಬರು ಮಾತನಾಡಿಸುವುದಿಲ್ಲ. ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಯಿತು ಅಂದ ತಕ್ಷಣದಿಂದ ಇಬ್ಬರು ಒಂದೇ ಕುಟುಂಬದಲ್ಲಿ ಒಂದೇ ತಂದೆ ತಾಯಿಗೆ ಜನಿಸಿದ ಅಣ್ಣ ತಮ್ಮಂದರು ಅಕ್ಕ ತಂಗಿ ಕೂಡ ಪ್ರಕರಣ ದಾಖಲಾದ ಕೂಡಲೇ ಅವರು ಮಾತನ್ನು ಬಿಟ್ಬಿಡ್ತಾರೆ. ಮತ್ತೊಂದು ಸಮಸ್ಯೆ ಅಂದರೆ, ಕೆಲವು ಪಕ್ಷಗಾರರಿಗೆ ನ್ಯಾಯಾಲಯದ ಮುಂದೆ ದಾಖಲಾದ ಪ್ರಕರಣದ ಸರಿಯಾದ ಸ್ವರೂಪದ ಬಗ್ಗೆ ಮಾಹಿತಿ ಇರುವುದಿಲ್ಲ ಮತ್ತು ಅಂತಹ ಪ್ರಕರಣದಲ್ಲಿ ಪಡೆಯಬಹುದಾದ ಆದೇಶದ ಬಗ್ಗೆ ಅಂದಾಜು ಕೂಡ ಇರುವುದಿಲ್ಲ. ಸಾಮಾನ್ಯವಾಗಿ ಪಕ್ಷಗಾರರು ರಾಜಿ ನಿರ್ಧಾರಗಳನ್ನು ಸಿಟ್ಟಿನಿಂದ, ಜಿದ್ದಿನಿಂದ ಮತ್ತು ದ್ವೇಷದಿಂದ ಪ್ರಕರಣ ದಾಖಲಾದ ಅಲ್ಪ ಅವಧಿಯಲ್ಲಿ ರಾಜಿ ಮಾಡಿಕೊಳ್ಳೋಣ ಅನ್ನುವಂಥ ನಿರ್ಧಾರ ಮಾಡೋದಿಲ್ಲ. ಅವರು ಕಾಯುವುದು ಪ್ರಕರಣ ವಿಚಾರಣೆಯಾಗಲಿ, ನ್ಯಾಯಾಧೀಶರು ತಮ್ಮ ತೀರ್ಪನ್ನು ಕೊಡಲಿ, ನಾನು ಸೋತೆ ಅವರು ಗೆದ್ದರು, ನಾನು ಸೋತಿದ್ದೀನಿ ರಾಜಿಗೆ ಹೋಗೋಣ ಅಂದಾಗ ಮಾತ್ರ ರಾಜಿ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ಇಂತಹ ಒಂದು ಮನೋಭಾವ ಪಕ್ಷಗಾರರಲ್ಲಿ ಇದ್ದಿದ್ದು ನಮ್ಮ ನ್ಯಾಯಾಲಯದಲ್ಲಿ ಅನೇಕ ರಾಜಿಯಾಗಬಲ್ಲ ಪ್ರಕರಣಗಳಿಗೆ ಒಂದು ತ್ವರಿತ ವಿಲೇವಾರಿಗೆ ಅಡ್ಡಕಂಟಕ ಅಂತ ಹೇಳಿದ್ರೆ ತಪ್ಪಲ್ಲ. ಇದನ್ನ ಅರ್ಥಂತಹ ನಮ್ಮ ಕರ್ನಾಟಕ ರಾಜ್ಯ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಅತಿ ಮುಖ್ಯವಾದಂತಹ ತಿದ್ದುಪಡಿಯನ್ನು ತಂದಿದೆ. ನ್ಯಾಯಾಲಯದಲ್ಲಿ ದಾವೆ ಹೂಡಿದ 120 ದಿನಗಳಲ್ಲಿ ಅಂದರೆ 4 ತಿಂಗಳಲ್ಲಿ ಪಕ್ಷಗಾರರು ಈ ಪ್ರಕರಣವನ್ನು ರಾಜಿ ಸಂಧಾನದ ಮೂಲಕ ನಾನು ಇತ್ಯರ್ಥಪಡಿಸಿಕೊಳ್ಬೇಕೋ ಅಥವಾ ಇದನ್ನ ನಾನು ತಕರಾರು ಸಲ್ಲಿಸಿ ಸಾಕ್ಷಿ ಮಾಡಿ ಹೋರಾಟ ಮಾಡಿ ನಾನು ಈ ಪ್ರಕರಣವನ್ನು ವಿಲೇವಾರಿ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಬೇಕು ಅಂತ ಹೇಳ್ತಾ ಇದೆ. ಇದಕ್ಕೂ ಮುಂಚೆ ಒಂದು ಕೋರ್ಟ್ನಲ್ಲಿ ತೀರ್ಮಾನ ಆಗಬೇಕು, ಅಪೀಲ್ ಹಾಕಬೇಕು, ಆ ಅಪೀಲ್ನಲ್ಲಿ ಮತ್ತೆ ತೀರ್ಮಾನ ಆಗಬೇಕು, ನಾನು ಇನ್ನೊಂದು ಅಪೀಲ್ ಹೋಗ್ತೀನಿ ಅಂತ ಹೇಳಿ ಅಪೀಲ್ ಹೋಗಿ ಕೊನೆಗೆ 1 ಎಕರೆ ಜಮೀನಿಗೆ ಹೋರಾಟ ಮಾಡಿದಂತಹ ವ್ಯಕ್ತಿಗಳು ಅಲ್ಲಿ ಇರ್ತಕ್ಕಂತಹ ಫಲವನ್ನೂ ಬಿಟ್ಟು ತಾವು ಆ ಜಮೀನನ್ನು ಅನುಭವಿಸದೆ ಯಾವುದೇ ಫಲವನ್ನು ಇಲ್ಲದೆ ಕೊನೆಗೆ ಮತ್ತೆ 1 ಎಕರೆ ಜಮೀನನ್ನೇ ಪಡ್ಕೊಳ್ಳಿಕ್ಕೆ 20 ವರ್ಷ ಕಾಯಬೇಕಾಗ್ತದೆ. ಅದ್ರ ಬದಲಿ ಅವರು ಅರ್ಥ ಮಾಡಿಕೊಂಡು ತ್ವರಿತವಾಗಿ ವಿಲೇವಾರಿ ಮಾಡಲಿಕ್ಕೆ ರಾಜಿ ಮೂಲಕ ಈ ಒಂದು ಮಧ್ಯಸ್ಥಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ತನ್ಮೂಲಕ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಸುಧಾರಣೆಯನ್ನು ಸದ್ಬಳಕೆ ಮಾಡಬೇಕು ಅಂತ ಹೇಳಿ ನಾನು ಈ ವೇದಿಕೆಯ ಮೂಲಕ ಕೋರ್ತಾ ಇದ್ದೀನಿ. ಇದರಿಂದ ದಾವೆ ದಾಖಲಾದ ಕೂಡಲೇ ಅದನ್ನು ಮಧ್ಯಸ್ಥಿಕೆ ಕಳುಹಿಸಿ ಉಭಯ ಪಕ್ಷಗಾರರು ತಮ್ಮ ಮಧ್ಯೆ ಇರುವ ವಿವಾದವನ್ನು ಚರ್ಚಿಸಿ ಇಬ್ಬರಿಗೂ ಸಮಾಧಾನವಾಗುವಂತೆ ಪರಿಹಾರವನ್ನು ಕಂಡುಕೊಂಡು ಅದಕ್ಕೆ ಒಪ್ಪಂದವನ್ನು ಮಾಡಿಕೊಂಡು ನ್ಯಾಯಾಧೀಶರು ಆ ಒಪ್ಪಂದವನ್ನು ಒಪ್ಪಂದದಂತೆ ದಾವೆಯನ್ನು ಇತ್ಯರ್ಥಪಡಿಸಲು ಮನವಿಯನ್ನು ಮಾಡಿಕೊಳ್ಳುವ ಅವಕಾಶ ಈ ತಿದ್ದುಪಡಿ ಸಿವಿಲ್ ಪ್ರಕ್ರಿಯೆಯಲ್ಲಿ ನೀಡಲಾಗಿದೆ. ಇದರಿಂದ ಮಾತನಾಡದೇ ಇರುವಂತಹ ಪಕ್ಷಗಾರರು ಇಬ್ಬರ ಮಧ್ಯೆ ಮಾತನಾಡಿಕೊಂಡು ಅಲ್ಪ ಅವಧಿಯಲ್ಲಿ ಅದನ್ನು ಸಂಪೂರ್ಣವಾಗಿ ಇತ್ಯರ್ಥಪಡಿಸಿಕೊಂಡು ಇಬ್ಬರೂ ಕೂಡ ಸಂಬಂಧಗಳನ್ನು ಉಳಿಸಿಕೊಂಡು ತಮ್ಮ ಮುಂದಿನ ಜೀವವನ್ನು ಸುಖವಾಗಿ ನಡೆಸಲಿಕ್ಕೆ ಒಂದು ತಿದ್ದುಪಡಿಯನ್ನು ತರಲಾಗಿದೆ. ಇಂತಹ ತಿದ್ದುಪಡಿಯನ್ನು ನಾನು ಈಗಾಗಲೇ ಹೇಳಿದಂಥ ಹಲವಾರು ಯೋಜನೆಗಳನ್ನು ಏನು ನ್ಯಾಯಾಂಗ ಅನುಷ್ಠಾನ ಮಾಡ್ತಾ ಇದೆ, ಇವೆಲ್ಲವನ್ನು ಕೂಡ ತಾವು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ, ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಜನಸಾಮಾನ್ಯರು ಗಮನಿಸಬೇಕಾದ ಅಂಶಗಳನ್ನು ಹಾಗೂ ಬದಲಾವಣೆಗಳ ಬಗ್ಗೆ ಹಾಗೂ ಅವರಿಗೆ ಇರುವ ಸೌಲಭ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪಕ್ಷಿ ನೋಟವನ್ನು ನೀಡಲು ಅವಕಾಶ ಮಾಡಿಕೊಟ್ಟ ಪೂಜ್ಯ ಗುರುಗಳಿಗೆ ಹಾಗೂ ಆಯೋಜಕರಿಗೆ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸಿ ಚಾಂಚಿತರಾಗಿ ಕೇಳಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.